ಪರಿಹಾರ ಹಣವನ್ನ ನೀಡಿಲ್ಲ ಎಂದು ಹಾಗೂ ಭೂ ಸ್ವಾಧೀನ ಪಡಿಸಿಕೊಳ್ಳುವಾಗ ನಮಗೆ ನ್ಯಾಯ ಸಮ್ಮತವಾದ ಪರಿಹಾರ ಬಂದಿಲ್ಲ ಎಂದು ಅರ್ಜಿದಾರರ ದೂರಿನ ಅನ್ವಯ ಪರಿಹಾರದ ಹಣವನ್ನ ನೀಡದೆ ಸತಾಯಿಸುತ್ತಿದ್ದ ಸಕಲೇಶಪುರ ಎಸಿ ಕಚೇರಿಯಲ್ಲಿ ಬೇಲೂರಿನ ಹಿರಿಯ ವ್ಯವಹಾರಿಕ ನ್ಯಾಯಾಧೀಶರ ಆದೇಶದಂತೆ ಜಪ್ತಿ. ಹೌದು, ತಾಲೂಕಿನ ಪ್ರಥಮ ಬಾರಿಗೆ ಹಿರಿಯ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು ಕಕ್ಷಿದಾರರಿಗೆ ಭೂ ಸ್ವಾಧೀನ ಅಧಿಕಾರಿಗಳಿಂದ ಆಗುತ್ತಿದ್ದ ಅನ್ಯಾಯವನ್ನು ಹಾಗೂ ಪರಿಹಾರದ ತಾರತಮ್ಯ ಮಾಡುತ್ತಿದ್ದ ಸಕಲೇಶಪುರದ ಎಸಿ ಕಚೇರಿಯಲ್ಲಿ ಶುಕ್ರವಾರ ಆದೇಶ ನೀಡಿದ ಹಿನ್ನೆಲೆ ಜಪ್ತಿ ಮಾಡಲಾಯಿತು. ಬೇಲೂರು ಪಟ್ಟಣದ ಚೆನ್ನಕೇಶವ ದೇಗುಲದ ಹಿಂಭಾಗದಲ್ಲಿರುವ ಸುಧೀಂದ್ರ ಹಾಗೂ ರಾಮು ಎಂಬುವವರ 12,000 ಅಡಿ ಮನೆಗಳನ್ನು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿಗಾಗಿ ಸರ್ಕಾರ ಭೂ ಸ್ವಾಧೀನ ಪಡೆದುಕೊಂಡು ಅವರಿಗೆ ಪರಿಹಾರದ ಮೊತ್ತವನ್ನು ಕಡಿಮೆ ನೀಡಿದ ಹಿನ್ನೆಲೆಯಲ್ಲಿ ಮನೆ ಮಾಲೀಕರಾದ ಸುಧೀಂದ್ರ ಮತ್ತು ರಾಮು ಬೇಲೂರು ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪರಿಹಾರಕ್ಕಾಗಿ ಅರ್ಜಿ ಹಾಕಿದ್ದರು. ಸುಮಾರು 15 ವರ್ಷಗಳಿಂದ ಯಾವುದೇ ಪರಿಹಾರ ನೀಡದೆ ಸತಾಯಿಸುತ್ತಿದ್ದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಸಕಲೇಶಪುರ ಕಚೇರಿಗೆ ನೋಟಿಸ್ ನೀಡಲಾಗುತ್ತಿತ್ತು. ರಾಮು ಅವರಿಗೆ 1,99,00,000, ಸುಧೀಂದ್ರ ಅವರಿಗೆ 1,85,00,000 ಪರಿಹಾರವನ್ನ ಇದಕ್ಕೆ ಬಡ್ಡಿ ಸೇರಿಸಿ ನೀಡುವಂತೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶಶಿಕಲಾ ಅವರು ಆದೇಶ ನೀಡಿ ಇದಕ್ಕೆ ಸಮ್ಮತಿ ನೀಡದಿದ್ದರೆ ಕಚೇರಿಯಲ್ಲಿ ಜಪ್ತಿ ಮಾಡಲು ಆದೇಶ ನೀಡಿದರು. ಅದರಂತೆ ಕಕ್ಷಿದಾರರ ಪರ ವಕೀಲರಾದ ಕೆಎಲ್ ನಟರಾಜ್ ಹಾಗೂ ವಿಶೇಷ ಅಮೀನರಾದ ಪ್ರಕಾಶ್ ಮತ್ತು ಸಿಬ್ಬಂದಿಗಳೊಂದಿಗೆ ಎಸಿ ಕಚೇರಿಗೆ ತೆರಳಿ ಸರ್ಕಾರಿ ವಾಹನ ಸೇರಿದಂತೆ ಎಸಿ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳು, ಕಂಪ್ಯೂಟರ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಸುಮಾರು 2 ಲಾರಿಗಳಷ್ಟು ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅಡ್ವೊಕೇಟ್ ಬಿಟ್ಟಿದ್ದೀನಿ, ಅಲ್ಲಿ 715 ಡಿಲೇ ಇದೆ, ಅದು ಕಂಪ್ಲೇಂಟ್ ಮಾಡಿ ಏನ್ ಮಾಡ್ತೀವಿ ಹೇಳಿ, ಡೆಪಾಸಿಟ್ ಮಾಡ್ಕೊಬೋದು ಅಂತ ಹೇಳಿದ್ರು. ಮತ್ತೆ ಸುಧೀಂದ್ರ ಅಂತ ಇಬ್ಬರು ಪ್ರವಾಸೋದ್ಯಮ ಇಲಾಖೆಯವರು ಲ್ಯಾಂಡನ್ನು ಅಕ್ವಿಷನ್ ಮಾಡಿದರು. ಅದನ್ನು ಎ ಸಿ ಅವರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿ ಎ ಸಿ ಅವರು ಅದನ್ನು ಅಕ್ವೈರ್ ಮಾಡಿದರು. ನಂತರ ನಾವು ಅದು ಅಪೀಲ್ ಸಾಲದು ಹಣ ಕೊಟ್ಟರು ಅಂತ ಹೇಳಿಬಿಟ್ಟು ಹಿರಿಯ ಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು. ಅಪೀಲ್ 2017 ಮತ್ತು 2018 ಆರ್ಡರ್ ಆಗಿತ್ತು, ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ. 20ನೇ ಇಸ್ವಿನಲ್ಲಿ ಜಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ 1,99,00,000 ಕಟ್ಟಬೇಕು ಅಂತ, ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ 1,85,00,000 ಕಟ್ಟಬೇಕು ಅಂತ, ಒಟ್ಟು 4 ಲಕ್ಷ ಚಿಲ್ಲರೆ ಆಗಿದೆ. ಇಲ್ಲಿವರೆಗೂ ಕಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದವರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ರು. ಅದನ್ನು 12/7/2024 ಇದರಲ್ಲಿ ಎ ಸಿ ಆಫೀಸ್ ಜಪ್ತಿ ಮಾಡ್ಕೊಂಡ್ಬಂದ್ವಿ. ಎ ಸಿ ವಾಹನ ಮತ್ತು ಕಂಪ್ಯೂಟ್ರು, ಚೇರ್ಗಳೆಲ್ಲ ಜಪ್ತಿ ಮಾಡ್ಕೊಂಡ್ಬಂದಿದ್ವಿ. ಅದನ್ನು ಇನ್ನೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇನ್ನು ಹಣ ಕಟ್ಟಕ್ಕೆ. ಆದ್ದರಿಂದ ಪೂರ್ತಿ ಎಲ್ಲ ಇದು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡ್ಬಂದಿದ್ವಿ. ಒಂದು ಕೇಸಲ್ಲಿ 1,99,00,000, ಇನ್ನೊಂದು ಕೇಸಲ್ಲಿ 1,85,00,000 ಕಟ್ಬೋದು. 20ನೇ ಇಸ್ವಿವರೆಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗುತ್ತೆ. ಕೆಎಲ್ ನಟರಾಜ್ ಏನು ಅರ್ಜಿದಾರರಿದ್ದಾರೆ, ಅವ್ರ ಪರ ವಕೀಲರು. ಸುಧೀಂದ್ರ ಅಂತ ಒಬ್ಬರು ರಾಮು.